ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಅಥವಾ ಯಾವುದೇ ರೀತಿ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದು ಆ ಎಕ್ಸಾಮ್ಸ್ಗಳಿಗೆ ಗ್ರಾಮರ್ ಬೇಕಿದೆ ಅಂತಂದ್ರೆ ನೀವು ಗ್ರಾಮರ್ ಅನ್ನ ಕಲ್ತ್ಕೊಳ್ಳೋದು ತುಂಬಾ ನೆಸೆಸರಿ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಇಂಗ್ಲಿಷ್ ಅನ್ನು ಏನ್ ಕಲಿತಾ ಇದ್ದೀರಿ ಅಲ್ವಾ, ಆ ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡಬೇಕು, ಕಂಪ್ಲೀಟ್ ಹೋಲ್ಡ್ ಮತ್ತೆ ಗ್ರಿಪ್ ಲ್ಯಾಂಗ್ವೇಜ್ ಮೇಲೆ ಬರಬೇಕು ಅಂತಂದ್ರೆ ಗ್ರಾಮರ್ ನಾಲೆಡ್ಜ್ ಕೂಡ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಇವಾಗ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳದ್ದು ಏನು ಸೀರೀಸ್ ಅನ್ನ ಬಿಡ್ತಾ ಇದ್ದೀನಿ. ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ಎಲ್ಲಾ ರೀತಿಗೆ ಎಲ್ಲಾ ಉದ್ದೇಶವನ್ನ ಇಟ್ಕೊಂಡು ಗ್ರಾಮರ್ ಅನ್ನ ಯಾರ್ಯಾರು ಕಲಿತಾ ಇದ್ದೀರಿ ಅಲ್ವಾ ಅವ್ರಿಗೆ ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಗ್ರಾಮರ್ ಸೀರೀಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ವಿಡಿಯೋ ಬಂದು ಈ ವರ್ಬ್ಸ್ ಬಗ್ಗೆ. ಬಿಕಾಸ್ ಫಸ್ಟ್ ನಾನು ಯಾಕೆ ವರ್ಬ್ ಅನ್ನ ಚೂಸ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ನೀವು ವರ್ಬ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ತರೋ ನಾಲೆಡ್ಜ್ ಇದೆ, ಕಂಪ್ಲೀಟ್ ಆಗಿ ಯಾವೆಲ್ಲ ವರ್ಬ್ಸ್ ಬರುತ್ತೆ ಮತ್ತೆ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದ್ರ ಬಗ್ಗೆ ನಿಮ್ಗೆ ತರೋ ನಾಲೆಡ್ಜ್ ಇದೆ ಅಂತಂದ್ರೆ ಆಲ್ಮೋಸ್ಟ್ 50% ನಾಲೆಡ್ಜ್ ಗ್ರಾಮರ್ ನಿಮ್ಗೆ ಗೊತ್ತಾಗಿದೆ ಅಂತ ಅದು ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ವರ್ಬ್ಸ್ ಅನ್ನ ಕಲ್ತ್ಕೊಳ್ಳೋದು ತುಂಬಾ ಅವಶ್ಯಕತೆ ಆಗಿರುತ್ತೆ. ಎಲ್ಲಾ ಗ್ರಾಮರ್ಗೂ ಕೂಡ ಇದು ಫಂಡಮೆಂಟಲ್. ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ಯಾರಿಗೆ ಈ ತರದ ಕಂಟೆಂಟ್ಗಳು ಅವಶ್ಯಕತೆ ಇದೆ ಅಂತ ನಿಮ್ಗೆ ಫೀಲ್ ಆಗುತ್ತೋ ಅಂತ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನ ಶೇರ್ ಮಾಡಿ. ಸೊ ಲೆಟ್ ಅಸ್ ಗೆಟ್ ಸ್ಟಾರ್ಟೆಡ್ ನಾವ್. ಯಾಕೆ ವರ್ಬ್ ಬೇಕು ಅಂತಂದ್ರೆ, ಬಿಕಾಸ್ ವರ್ಬ್ಸ್ ಅಂದ್ರೆ ಏನು, ಆಕ್ಷನ್ ಅನ್ನು ಇಂಡಿಕೇಟ್ ಮಾಡುವಂಥದ್ದು. ಓಕೆನಾ, ನನಗೆ ಡೆಫಿನೇಷನ್ಸ್ ಎಲ್ಲ ಡೀಟೇಲ್ಡ್ ಆಗಿ ಹೇಳಲ್ಲ, ಜಸ್ಟ್ ಪಾಯಿಂಟ್ ಟು ಪಾಯಿಂಟ್ ಅನ್ನ ಹೇಳ್ತೀನಿ ನಿಮಗೆ. ತುಂಬಾ ಲ್ಯಾಗ್ ಕೂಡ ಮಾಡಲ್ಲ, ಕಡಿಮೆ ಟೈಮ್ ನಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಅಟೆಂಪ್ಟ್ ಅನ್ನ ಮಾಡ್ತೀನಿ. ವರ್ಬ್ಸ್ ಗಳ ಕೆಲಸ ಏನು ಅಂತಂದ್ರೆ, ಅದು ಕೆಲಸ ಆಗ್ತಾ ಇದೆಯಾ ಅಥವಾ ಆಗೋಗ್ಬಿಟ್ಟಿದ್ಯಾ, ಮುಂದಕ್ಕೆ ಆಗೋದಿದ್ಯಾ, ಕಾಲವನ್ನ ಸೂಚನೆ ಮಾಡೋ ಕೆಲಸವನ್ನ ವರ್ಬ್ಸ್ ಗಳು ಮಾಡುತ್ತೆ. ಅಂದ್ರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂತ ಏನ್ ಕರಿತೀವಲ್ಲ, ಈ ಕೆಲಸವನ್ನ ಅಥವಾ ಇದು ನಮ್ಗೆ ಇಂಡಿಕೇಟ್ ಮಾಡೋದೇನೆ ಒಂದು ಸೆಂಟೆನ್ಸ್ ನಲ್ಲಿ ವರ್ಬ್ಸ್ ಗಳು. ಸೊ ಅದಕ್ಕೆ ನಾನು ಟೈಪ್ಸ್ ಆಫ್ ಟೆನ್ಸಸ್ ಅಂತ ಹಾಕಿದ್ದೀನಿ ಇಲ್ಲಿ. ಬಿಕಾಸ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಕೂಡ ಟೆನ್ಸ್ ಬಗ್ಗೆ ಡೀಟೈಲ್ಡ್ ಆಗಿ ನಾನು ವಿಡಿಯೋವನ್ನ ಮಾಡ್ತೀನಿ. ಅಲ್ಲಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು, ಅದು ಈಸಿ ಆಗ್ಬೇಕು ಅಂತಂದ್ರೆ ಈ ಫಂಡಮೆಂಟಲ್ ಆಗಿ ಬೇಕಾಗಿರುವಂತ ವರ್ಬ್ಸ್ ಗಳನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಟೆನ್ಸ್ ಗಳು ಬರುತ್ತೆ, ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ ಅಂತ ಹೇಳಿ. ಅದ್ರ ಬಗ್ಗೆ ನಾನು ಇವಾಗ ಎಲಾಬ್ರೇಟ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಟೆನ್ಸ್ ಗಳು ಏನ್ ಮಾಡುತ್ತೆ ಏನೇನು ಅಂತ ಹೇಳಿ. ಅದನ್ನ ಟೆನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳ್ತೀನಿ. ಬಟ್ ಒಂದು ಸೆಂಟೆನ್ಸ್ ಅನ್ನ ನೋಡಿದ ತಕ್ಷಣಕ್ಕೆ ನಿಮ್ಗೆ, ಬಿಕಾಸ್ ಇವಾಗ ಗ್ರಾಮರ್ ಅಂತ ಬಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಬಂದ್ರೆ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಅಥವಾ ರೆಗ್ಯುಲರ್ ಎಕ್ಸಾಮ್ಸ್ ಗಳಾಗಿರಲಿ, ಅದು PUC, ಡಿಗ್ರಿ ಅಥವಾ ಹೈಸ್ಕೂಲ್, ವಡವರ್ ಇಟ್ ಮೇ ಬಿ, ಏನೇ ಎಕ್ಸಾಮ್ಸ್ ಗಳಾದ್ರೂ ಕೂಡ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಇರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಬರುತ್ತೆ, ಮತ್ತೆ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಗಳು ಬರುತ್ತೆ. ಈ ತರದವೆಲ್ಲ ಮಾಡ್ಬೇಕಾಗುತ್ತೆ ನೀವು. ಇದೆಲ್ಲವನ್ನು ನೀವು ವರ್ಕ್ ಮಾಡ್ಬೇಕು ಅಂತಂದ್ರೆ, ಈಸಿಯಾಗಿ ಕಲ್ತ್ಕೋಬೇಕು ಅಂತಂದ್ರೆ ಗ್ರಾಮರ್ ತುಂಬಾ, ಈ ಗ್ರಾಮರ್ ಅನ್ನ ಕಲಿಬೇಕು ಅಂತಂದ್ರೆ ವರ್ಬ್ ಗಳು ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಫಸ್ಟ್ ಆಫ್ ಆಲ್ ಟೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ನೀವು. ಅಂದ್ರೆ ಕೊಟ್ಟಿರೋ ಸೆಂಟೆನ್ಸ್ ಏನಿರುತ್ತಲ್ವಾ, ನೀವು ಎಕ್ಸಾಮ್ಸ್ ನಲ್ಲಿ ಕುತ್ಕೊಂಡಾಗ ಅಥವಾ ನೀವೇ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ರೆಗ್ಯುಲರ್ ಯೂಸೇಜ್ ನಲ್ಲಿ ಯಾವುದೋ ಒಂದು ಸೆಂಟೆನ್ಸ್ ಅನ್ನ ಯೂಸ್ ಮಾಡ್ತಿದ್ದೀರಿ ಅಂತಂದ್ರೆ ಅದು ಯಾವ ಸೆಂಟೆನ್ಸ್ ನಲ್ಲಿ ಇದೆ, ನಾನು ಯಾವ ಸೆಂಟೆನ್ಸ್ ನಲ್ಲಿ ಹೇಳ್ಬೇಕು. ಅಥವಾ ನಮ್ ಜೊತೆ ಯಾರೋ ಮಾತಾಡ್ತಿದ್ದಾರೆ ಅಂತಂದ್ರೆ ಅವ್ರು ಹೇಳ್ತಿರುವಂತ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ ಆಯ್ತು ಅಂತಂದ್ರೆ ಕಮ್ಯುನಿಕೇಶನ್ ಈಸಿ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ಅಕ್ಯುರೇಟ್ ಆಗಿ ಅಥೆಂಟಿಕ್ ಆಗಿ ಆನ್ಸರ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಆ ಸೆನ್ಸ್ ನಲ್ಲಿ ಸ್ಟೇಟ್ಮೆಂಟ್ ಏನ್ ಬರುತ್ತೆ ಅಥವಾ ಸೆಂಟೆನ್ಸ್ ಏನಿರುತ್ತೆ ಅದು ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನಮಗೆ ಫಸ್ಟ್ ಅರ್ಥ ಆಗ್ಬೇಕು ಅಂತಂದ್ರೆ ನಮಗೆ ವರ್ಬ್ಗಳು ಫೆಮಿಲಿಯರ್ ಆಗಿರ್ಬೇಕು. ಅಂದ್ರೆ ಯಾವೆಲ್ಲ ಫಾರ್ಮ್ಸ್ ಆಫ್ ವರ್ಬ್ಸ್ ಗಳು ಬರುತ್ತೆ, ಯಾವ ಫಾರ್ಮ್ ಅಲ್ಲಿ ವರ್ಬ್ ಇದ್ರೆ ಅದು ಯಾವ ಟೆನ್ಸ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಈಸಿ ಆಗುತ್ತೆ. ಸೊ ಈ ಇಂಟೆನ್ಷನ್ಗೋಸ್ಕರ ಬಿಗಿನಿಂಗ್ ಅಲ್ಲಿ ನಾನು ಟೆನ್ಸ್ ಗಳನ್ನ ಡಿಸ್ಪ್ಲೇ ಮಾಡಿದ್ದೀನಿ. ಬಿಕಾಸ್ ವರ್ಬ್ಸ್ ಮತ್ತೆ ಟೆನ್ಸ್ ದೇ ಆರ್ ಇಂಟರ್ ಕನೆಕ್ಟೆಡ್ ಆರ್ ಇಂಟರ್ ಲಿಂಕ್. ಸೊ ವರ್ಬ್ ಇಂದಾನೆ ನಾವು ಟೆನ್ಸ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡುವಂತದ್ದು. ಸೊ ಹಾಗಾಗಿ ನಾನು ಬಿಗಿನಿಂಗ್ ಅಲ್ಲೇ ಹೇಳ್ದಂಗೆ ಇದನ್ನ ಕಲ್ತ್ಕೊಂಡ್ರೆ ನಿಮಗೆ 50% ಅಕ್ಯುರೇಸಿ ಗ್ರಾಮರ್ ಅಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಓಕೆ, ನೆಕ್ಸ್ಟ್ ಬಂದ್ರೆ ವರ್ಬ್ಸ್ ಗಳಲ್ಲಿ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಬರುತ್ತೆ. ಮೈನ್ ವರ್ಬ್ಸ್ ನಲ್ಲಿ ಆಕ್ಚುಲಿ 2 ಕೆಟಗರಿ ಇದೆ, ಒಂದು ಮೈನ್ ವರ್ಬ್ ಮತ್ತೊಂದು ಆಕ್ಸಿಲರಿ ವರ್ಬ್ಸ್ ಗಳು. ನಾನು ನೆಕ್ಸ್ಟ್ ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಫಸ್ಟ್ ಮೈನ್ ವರ್ಬ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಅಂತ ಹೇಳಿ 2 ತರದ ವರ್ಬ್ಸ್ ಗಳು ಬರುತ್ತೆ. ಇನ್ನು ಬೇರೆ ಬೇರೆ ತರದ್ದೆಲ್ಲ ಇದೆ, ಫೈನೈಟ್ ವರ್ಬ್ ಇದೆ, ಇನ್ಫೈನೈಟ್ ಇದೆ, ಟ್ರಾನ್ಸಿಟಿವ್ ವರ್ಬ್ ಬರುತ್ತೆ, ಇಂಟ್ರಾನ್ಸಿಟಿವ್ ವರ್ಬ್ ಬರುತ್ತೆ. ಅದನ್ನ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಹೇಳ್ಬಿಟ್ರೆ ನಿಮ್ಗೆ ಬೇಗ ರೀಚ್ ಆಗಲ್ಲ. ಮತ್ತೆ ಯಾರು ಬಿಗಿನಿಂಗ್ ಅಲ್ಲಿ ಕೇಳ್ತಾ ಇದ್ದೀರಿ ಅಥವಾ ಕೇಳಿದ್ದೆಲ್ಲ ಮರ್ತೋಗಿ ಮತ್ತೊಂದ್ಸಲಿ ಹೊಸದಾಗಿ ಕಲಿತಾ ಇದ್ದೀರಿ, ಎಲ್ಲವನ್ನು ಒಟ್ಟಿಗೆ ಹೇಳ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ಅದು ಸರಿಯಾಗಿ ರೀಚ್ ಆಗೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಎರಡನ್ನು ಮಾತ್ರ ಡಿಸ್ಕಸ್ ಮಾಡ್ತೀನಿ. ಮಿಕ್ಕಿದ್ ಯಾವ್ಯಾವಿದೆ ಅಂತ ಹೇಳದ್ನಲ್ಲ ಅವೆಲ್ಲವನ್ನು ಕೂಡ ಆಯಾ ಟಾಪಿಕ್ಸ್ ಗಳು ಬಂದಾಗ ಎಲ್ಲೆಲ್ಲಿ ನೆಸೆಸಿಟಿ ಇದೆ ಅಂತ ಅನ್ಸುತ್ತೋ ಅಲ್ಲಿ ಅದನ್ನ ಡಿಸ್ಕಸ್ ಮಾಡೋಣ. ಬಿಕಾಸ್ ಟೆನ್ಸ್ ಅನ್ನ ಅರ್ಥ ಮಾಡ್ಕೋಬೇಕು, ಟೆನ್ಸ್ ಅನ್ನು ಕಲಿಬೇಕು ಅಂತಂದ್ರೆ ಫಂಡಮೆಂಟಲ್ ಆಗಿ ಬೇಕಾಗಿರುವಂತದ್ದು ನಿಮ್ಗೆ ಈ ನಾಲೆಡ್ಜ್. ಸೊ ರೆಗ್ಯುಲರ್ ವರ್ಬ್ಸ್ ಯಾವ್ದು ಬರುತ್ತೆ, ಇರ್ರೆಗ್ಯುಲರ್ ವರ್ಬ್ಸ್ ಗಳು ಯಾವ್ದು ಬರುತ್ತೆ, ಹಂಗಂದ್ರೆ ಏನು ಅಂತ ಹೇಳಿ ನಾನು ಜಸ್ಟ್ 5 ಫಾರ್ಮ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ಇಲ್ಲಿ. ನಾರ್ಮಲಿ ಸ್ಕೂಲಲ್ಲಿ ಎಲ್ಲ ಕಲ್ತ್ಕೊಂಡಿದ್ರೆ ನೀವು V1, V2, V3 ಅಂತ ಹೇಳೇ ಇರ್ತಾರೆ. ಬಟ್ ನಾನು ಇಲ್ಲಿ ನಂಬರ್ ಅನ್ನ ಕೊಡಲ್ಲ, ಪಕ್ಕದಲ್ಲಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಹಾಕಿದ್ದೀನಿ. ಇಲ್ಲಿ V0 ಅಂತಿದೆ, S ಇದೆ, ING ಇದೆ, ED ಇದೆ, PP ಇದೆ. ಸೊ ಟೋಟಲಿ ಯು ಹ್ಯಾವ್ 5 ಫಾರ್ಮ್ಸ್. ನಾವು ಯಾವುದೇ ಮೈನ್ ವರ್ಬ್ ಅನ್ನ ತಗೊಂಡ್ರೆ ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಕ್ಸಿಲರಿ ವರ್ಬ್ ಬಂದ್ಮೇಲೆ ಹೇಳ್ತೀನಿ ನಾನು ಹಂಗಂದ್ರೆ ಏನು ಅಂತ ಹೇಳಿ. ಮೈನ್ ವರ್ಬ್ ಅಂದ್ರೆ
ಏನಾದ್ರೂ ಆಕ್ಷನ್ ಅನ್ನ ಇಂಡಿಕೇಟ್ ಮಾಡ್ತಾ ಇರಬೇಕು, ಏನಾದ್ರೂ ಕೆಲಸದ ಬಗ್ಗೆ ನಮಗೆ ಸೂಚನೆ ಕೊಡಬೇಕು ಅಥವಾ ಕೆಲಸದ ಬಗ್ಗೆ ತಿಳಿಸುವಂತ ವರ್ಡ್ ಆಗಿರ್ಬೇಕು. ಅಂತ ವರ್ಡ್ ಅನ್ನ ಅಥವಾ ಅಂತ ವರ್ಬ್ಸ್ ಅನ್ನ ನಾವು ಮೇನ್ ವರ್ಬ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ವರ್ಕ್ ಇದೆ, ವಾಕ್ ಇದೆ, ರೈಟ್ ಇದೆ, ಮತ್ತೆ ಸಿ ಇದೆ. ಸೊ ವಿ ಹ್ಯಾವ್ 4 ಡಿಫರೆಂಟ್ ವರ್ಬ್ಸ್ ಆನ್ ದ ಸ್ಕ್ರೀನ್ ರೈಟ್ ನೌ. ಸೊ 4 ವರ್ಬ್ಸ್ ಗಳು ಕೂಡ ನಮಗೆ ಒಂದೊಂದು ಕೆಲಸದ ಬಗ್ಗೆ ಇಂಡಿಕೇಟ್ ಮಾಡುತ್ತೆ. ವರ್ಕ್ ಅಂದ್ರೆ ಕೆಲಸ, ವಾಕ್ ಅಂದ್ರೆ ವಾಕ್ ಮಾಡುವಂಥದ್ದು ಅಥವಾ ನಡೆಯೋದು, ರೈಟ್ ಅಂದ್ರೆ ಬರೆಯೋದು, ಸಿ ಅಂದ್ರೆ ನೋಡೋದು. ಸೊ 4 ವರ್ಡ್ಸ್ ಗಳು ಕೂಡ 4 ಡಿಫರೆಂಟ್ ಆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇದೆ. ಸೊ ಹಾಗಾಗಿ ಸಿಂಪಲ್ ಆಗಿ ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಒಂದು ಸೆಂಟೆನ್ಸ್ ನಲ್ಲಿ ಒಂದು ವರ್ಬ್ ಅಥವಾ ಒಂದು ವರ್ಡ್ ಯಾವ್ದಾದ್ರು ಕೆಲಸದ ಬಗ್ಗೆ ನಮಗೆ ಯಾವ್ದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಅಥವಾ ಅದನ್ನ ನಮಗೆ ಹೇಳುತ್ತೆ, ಅದನ್ನ ಮೈನ್ ವರ್ಬ್ ಅಂತ ಕರಿತೀವಿ. ಅಂಡ್ ಫಂಡಮೆಂಟಲ್ ಆಗಿ ತಿಳ್ಕೊಬೇಕಾಗಿರುವಂತದ್ದು 2 ಕೆಟಗರಿ ಅದರಲ್ಲಿ, ಒಂದು ರೆಗ್ಯುಲರ್ ವರ್ಬ್, ಇನ್ನೊಂದು ಇರ್ರೆಗ್ಯುಲರ್ ವರ್ಬ್. ಫಸ್ಟ್ ಈ ಫಾರ್ಮ್ಸ್ ಬರೋಣ, ಹಂಗಂದ್ರೆ ಏನು ಅಂತ ಹೇಳಿ. ಸೊ ನಾನು ಇಲ್ಲಿ ಹೈಲೈಟರ್ ನ ಹಾಕಿ ಇಂಡಿಕೇಟ್ ಮಾಡ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಒಂದು 0 ಇದೆ, ಎಸ್ ಇದೆ, ING ಇದೆ, ED ಇದೆ, PP ಇದೆ. ಆಕ್ಚುಲಿ ಇದನ್ನ ಫಸ್ಟ್ ಒನ್ V2 ಅಂತೀವಿ, ಇದನ್ನ V2 ಅಂತೀವಿ, ಸಾರಿ V1, V2 ಅಂಡ್ V3 ಹಿಂಗ್ ಬರುತ್ತೆ. ಬಟ್ ನಾನು ಹೇಳಲ್ಲ, ಫುಲ್ 5 ಫಾರ್ಮ್ಸ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. V0 ಅಂತಂದ್ರೆ ಬೇಸ್ ಫಾರ್ಮ್ ಆಫ್ ದ ವರ್ಬ್, ಅಂದ್ರೆ ಅದಕ್ಕೆ ಏನೇನೂ ಆಡ್ ಮಾಡಲ್ಲ ನಾವು. ಈ ಕನ್ನಡದಲ್ಲಿ ಧಾತು ಅಂತ ಕರಿತೀವಿ ನೋಡಿ, ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರಿತೀವಿ ಅಂತೇಳಿ. ಹೋಗುತ್ತಿದ್ದಾನೆಗೆ ಹೋಗು, ಬರೆದಳು ಬರೆ, ಅಂದ್ರೆ ಏನನ್ನು ಮುಂದೆ ಸಫಿಕ್ಸ್ ಗಳನ್ನ ಆಡ್ ಮಾಡಬಾರ್ದು. ಸೊ ಒರಿಜಿನಲ್ ಫಾರ್ಮ್ ಏನಿರುತ್ತೆ, ಬೇಸ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತಲ್ವಾ, ದಟ್ ಇಸ್ ಕಾಲ್ಡ್ V0 ಫಾರ್ಮ್. ಅಂಡ್ ಎಸ್ ಗೆ ಏನ್ ಮಾಡ್ತೀವಿ ಅಂತಂದ್ರೆ ಬೇಸ್ ಫಾರ್ಮ್ ಎಸ್ ಅನ್ನು ಆಡ್ ಮಾಡ್ತೀವಿ, ಇಟ್ ಬಿಕಮ್ಸ್ VS ಫಾರ್ಮ್. ವಿ ಸ್ಟ್ಯಾಂಡ್ಸ್ ಫಾರ್ ವರ್ಬ್, ಸೊ ಅದಕ್ಕೆ ಎಸ್ ಅನ್ನ ಆಡ್ ಮಾಡ್ತೀವಿ. ING ಅಂತಂದ್ರೆ ಬೇಸ್ ಫಾರ್ಮ್ ಗೆ ING ಅನ್ನ ಆಡ್ ಮಾಡ್ತೀವಿ. ಅಂಡ್ ED ಅಂತಂದ್ರೆ ಬೇಸ್ ಫಾರ್ಮ್ ಗೆ ಕೆಲವೊಂದು ED ಅನ್ನ ಆಡ್ ಮಾಡ್ತೀವಿ. ಇಲ್ಲಿ ಬೇರೆ ತರ ಇದೆ, ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಸೊ ದಟ್ ಇಸ್ ವೈ ವಿ ಡಿವೈಡೆಡ್ ದ ವರ್ಬ್ಸ್ ಇಂಟು 2 ಕೆಟಗರಿ, ರೆಗ್ಯುಲರ್ ಮತ್ತೆ ಇರ್ರೆಗ್ಯುಲರ್ ಆಗಿ. ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. PP ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ. ಸೊ ಈ 5 ಫಾರ್ಮ್ಸ್ ಗಳು ಬರುತ್ತೆ. ಈ 5 ಫಾರ್ಮ್ಸ್ ಗಳು ನಿಮ್ಗೆ ಫೆಮಿಲಿಯರ್ ಆಗಿ ಹೆಂಗ್ ಕಲ್ತ್ಕೋಬೇಕು ಅಂತಂದ್ರೆ, ಯಾವುದೇ ವರ್ಬ್ ಅನ್ನ ನಿಮ್ಗೆ ಕೊಟ್ರೆ ಅಥವಾ ನಿಮ್ಗೆ ಯಾವುದೇ ವರ್ಬ್ ನೀವು ಓದ್ತಾ ಇದ್ದೀರಿ ಅಂತ ಬಂದ್ರೆ, ಆ 5 ಫಾರ್ಮ್ ಗಳು ಟಕ ಟಕ ಅಂತ ನಿಮ್ ಬೈಕ್ ಬರಬೇಕು. ಓಕೆನಾ? ಇದ್ರಲ್ಲಿ 0 ಫಾರ್ಮ್ ಏನ್ ಬರುತ್ತೆ, ಎಸ್ ಏನ್ ಬರುತ್ತೆ, ಎಸ್ ING ಬಂದೇ ಬರುತ್ತೆ ಕಾಮನ್ ಆಗಿ, ಏನು ಡಿಫರೆನ್ಸ್ ಇರಲ್ಲ. ಎಸ್ ಮತ್ತೆ ING ನ ಆಡ್ ಮಾಡಿದ್ರೆ ಆಯ್ತು. ಅದಾದ ED ಫಾರ್ಮ್ ಏನ್ ಬರುತ್ತೆ, PP ಫಾರ್ಮ್ ಏನ್ ಬರುತ್ತೆ. ಇದನ್ನ ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ನೀವ್ ಹೆಂಗ್ ಬೇಕಾದ್ರೂ ಆನ್ಸರ್ ಮಾಡ್ಬೋದು ಅದನ್ನ. ಮತ್ತೆ ಏನ್ ಎಲ್ಲ ಗ್ರಾಮರ್ ಟಾಪಿಕ್ಸ್ ಗಳನ್ನ ಈಸಿಯಾಗಿ ಕಲ್ತ್ಕೋಬಹುದಾಗುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿ, ವರ್ಕ್, ವರ್ಕ್ಸ್, ವರ್ಕಿಂಗ್, ವರ್ಕ್, ವರ್ಕ್, ವಾಕ್, ವಾಕ್ಸ್, ವಾಕಿಂಗ್, ವಾಕ್ ಟು ವಾಕ್. ಸೊ ಇಲ್ಲಿ ನೀವೇನ್ ಕಲ್ತ್ಕೊಂಡಿದ್ದೀರಲ್ಲ V1, V2, V3 ಅಂತ ಹೇಳಿ. ಸೊ ಫಸ್ಟ್ ಫಾರ್ಮ್ ಬನ್ನಿ ಅಂಡ್ ED ಫಾರ್ಮ್ ಬನ್ನಿ, PP ಫಾರ್ಮ್ ಬನ್ನಿ, ಬಿಕಾಸ್ ಇದು ದೀಸ್ 2 ಫಾರ್ಮ್ಸ್ ರಿಮೈನ್ ಸೇಮ್. ರೆಗ್ಯುಲರ್ ವರ್ಬ್ಸ್ ಗಳು ಹಾಗೆ ಬರುತ್ತೆ, ಇರ್ರೆಗ್ಯುಲರ್ ವರ್ಬ್ಸ್ ಗಳಲ್ಲೂ ಕೂಡ ಹಾಗೆ ಬರುತ್ತೆ. ವರ್ಕ್ ಅನ್ನ ED ಮಾಡೋದಕ್ಕೆ ಏನ್ ಮಾಡಿದೀವಿ ನಾವು, ವರ್ಕ್ ಅನ್ನ ವರ್ಕ್ ಮಾಡೋದಕ್ಕೆ ED ಅನ್ನ ಸೇರಿಸಿದ್ವಿ ಇಲ್ಲಿಗೆ, ಎಲ್ಲಿಗೆ, V2 ಫಾರ್ಮ್ ಅಥವಾ ED ಫಾರ್ಮ್ ಬಂದಾಗ. ವಾಕ್ ಅನ್ನ ಪಾಸ್ಟ್ ಟೆನ್ಸ್ ಮಾಡೋದಕ್ಕೆ ಅಲ್ಲೂ ಕೂಡ ED ಅನ್ನ ಸೇರಿಸಿದ್ವಿ. ಸೊ ವರ್ಕ್ ಬಿಕಮ್ಸ್ ವರ್ಕ್ ಅಂಡ್ ವಾಕ್ ಬಿಕಮ್ಸ್ ವಾಕ್. ಪ್ರೆಸೆಂಟ್ ಇಂದ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಯಾವೆಲ್ಲ ವರ್ಬ್ಸ್ ಗಳಿಗೆ ನಾವು D ಅಥವಾ ED ಅನ್ನ ಸೇರಿಸಿ ಕನ್ವರ್ಟ್ ಮಾಡ್ತೀವಿ, ಅದಕ್ಕೆಲ್ಲ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಅಂಡ್ ಈ ಕಡೆ ಬಂದ್ರೆ ರೈಟ್ ರೋಟ್ ಆಗುತ್ತೆ, ಸಿ ಬಿಕಮ್ಸ್ ಸಾ. ಸೊ ರೈಟ್ ಅನ್ನ ರೈಟೆಡ್ ಅನ್ನಲ್ಲ, ಸಿ ಅನ್ನ ಸೀಡ್ ಅನ್ನಲ್ಲ. ಸೊ ಯಾವೆಲ್ಲ ವರ್ಬ್ಸ್ ಗಳನ್ನ ಪ್ರೆಸೆಂಟ್ ಇಂದ ಪಾಸ್ಟ್ ಕನ್ವರ್ಟ್ ಮಾಡಬೇಕಾದ್ರೆ ಸ್ಪೆಲ್ಲಿಂಗ್ ಅನ್ನೇ ಚೇಂಜ್ ಮಾಡಿ ಕನ್ವರ್ಟ್ ಮಾಡ್ತೀವೋ ಅಂತ ವರ್ಬ್ಸ್ ಗಳಿಗೆ ನಾವು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಅದು ಒಂದು ಪಾಯಿಂಟ್. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದ್ರೆ, ಈ ಲಾಸ್ಟ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಬರುತ್ತಲ್ಲ, ರೆಗ್ಯುಲರ್ ವರ್ಬ್ಸ್ ಗಳಲ್ಲಿ ಇವೆರಡು ಫಾರ್ಮ್ಸ್ ಗಳು ಸೇಮ್ ಇದೆ, ED ಫಾರ್ಮ್ ಅಂಡ್ PP ಫಾರ್ಮ್. V2 ಅಥವಾ V3 ಅಂತ ಏನ್ ಕರಿತೀವಲ್ಲ ನಾವು, ಅವೆರಡು ಸ್ಪೆಲ್ಲಿಂಗ್ ವೈಸ್ ಸೇಮ್ ಇರುತ್ತೆ. ಅಂಡ್ ಇರ್ರೆಗ್ಯುಲರ್ ವರ್ಬ್ ಬಂದ್ರೆ ಇಲ್ಲೇ ಬೇರೆ ಸ್ಪೆಲ್ಲಿಂಗ್ ಇದೆ, ಇಲ್ಲೇ ಬೇರೆ ಸ್ಪೆಲ್ಲಿಂಗ್ ಇದೆ. ಇವೆರಡು ಡಿಫರೆನ್ಸ್ ಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಒಂದು ಪ್ರೆಸೆಂಟ್ ಇಂದ ಪಾಸ್ಟ್ ಚೇಂಜ್ ಮಾಡಿದಾಗ ಸ್ಪೆಲ್ಲಿಂಗ್ ಗಳು ಹೆಂಗ್ ಚೇಂಜ್ ಆಗ್ತವೆ, ಯಾವ್ದು ಹೆಂಗಾಗುತ್ತೆ. ಅಂಡ್ ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ED ಅಂಡ್ PP ಇನ್ ಟರ್ಮ್ಸ್ ಆಫ್ ಸ್ಪೆಲ್ಲಿಂಗ್ ಅಂತ ಬಂದಾಗ ಇವೆರಡರ ಮಧ್ಯೆ ಹೆಂಗೆ ಚೇಂಜಸ್ ಗಳಾಗುತ್ತೆ, ಮತ್ತೆ ಇಲ್ಲಿ ಹೆಂಗೆ ಸೇಮ್ ಇರುತ್ತೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಟೆನ್ಸ್ ಗಳಿಗೆ ಆಕ್ಟಿವ್ ಇಂದ ಪ್ಯಾಸಿವ್ ಕನ್ವರ್ಟ್ ಮಾಡೋದಕ್ಕೆ, ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡೋದಕ್ಕೆ, ಅಥವಾ ಕರೆಕ್ಟ್ ಸೆಂಟೆನ್ಸ್ ಅನ್ನ ಕರೆಕ್ಟ್ ಮೀನಿಂಗ್ ಅನ್ನ ಕೊಡುವಂಗೆ ಕರೆಕ್ಟ್ ಟೆನ್ಸ್ ನಲ್ಲಿ ಬರೆಯೋದಕ್ಕೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗುವಂತ ಟಾಪಿಕ್. ಸೊ ಇಷ್ಟು ಪೂರ್ತಿ ಮೇನ್ ವರ್ಬ್ಸ್ ಆಯ್ತು. ಇನ್ ಮಿಕ್ಕಿದ್ದನ್ನು ಬೇರೆ ಟಾಪಿಕ್ ಬಂದಾಗ ಡಿಸ್ಕಸ್ ಮಾಡೋಣ. ಬಿಕಾಸ್ ಟ್ರಾನ್ಸಿಟಿವ್ ಇದೆ, ಮತ್ತೆ ಏನು ಫೈನೈಟ್ ವರ್ಬ್ ಬರುತ್ತೆ. ಅಂಡ್ ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್, ಫೈನೈಟ್, ಇನ್ಫೈನೈಟ್, ಇವೆರಡು ಕೆಟಗರಿಗಳು ಬರುತ್ತೆ. ಸೊ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಅನ್ಸುತ್ತೋ ಅಲ್ಲಿಗೆ ಬಂದಾಗ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಇಷ್ಟು ಮೈನ್ ವರ್ಬ್. ಅಂಡ್ ನೆಕ್ಸ್ಟ್ ಆಕ್ಸಿಲರಿ ವರ್ಬ್ಸ್ ಬಂದ್ರೆ ಇದನ್ನ ಹೆಲ್ಪಿಂಗ್ ವರ್ಬ್ ಅಂತಾನೂ ಕರಿತೀವಿ. ಬೋತ್ ಆರ್ ಸೇಮ್, ಆಕ್ಸಿಲರಿ ವರ್ಬ್ ಅಂಡ್ ಹೆಲ್ಪಿಂಗ್ ವರ್ಬ್ ಬೋತ್ ಆರ್ ಸೇಮ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಿಕಾಸ್ ಕೆಲವೊಂದು ಗ್ರಾಮರ್ ಬುಕ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂತ ಕೊಟ್ಟಿರ್ತಾರೆ, ಇನ್ ಕೆಲವು ಕಡೆ ಆಕ್ಸಿಲರಿ ವರ್ಬ್ಸ್ ಅಂತ ಕೊಟ್ಟಿರ್ತಾರೆ. ಇದ್ರಲ್ಲಿ ಎರಡು ಕೆಟಗರಿ ಬರುತ್ತೆ, ಪ್ರೈಮರಿ ಇದೆ ಮತ್ತೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಗಳಿದಾವೆ. ಸೊ ಇಲ್ಲಿ ಬಿ ಫಾರ್ಮ್ ಅಂತ ಕರಿತೀವಿ, ಇದನ್ನ ಡೂ ಫಾರ್ಮ್ ಅಂತ ಕರಿತೀವಿ, ಇದನ್ನ ಹ್ಯಾವ್ ಫಾರ್ಮ್ ಅಂತ ಕರಿತೀವಿ. ಜಸ್ಟ್ ಇದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲ್ಲ, ಬಿಕಾಸ್ ವಿಡಿಯೋ ಲೆಂತಿ ಆಗ್ಬಿಡುತ್ತೆ, ನಿಮ್ಗೂ ನೋಡಕ್ ಬೋರ್ ಆಗುತ್ತೆ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ನಾನು ಹಾಕಿ ಮಿಕ್ಸ್ ಮಾಡಿದ್ರೆ. ಸೊ ಹಾಗಾಗಿ ಜಸ್ಟ್ ಇದನ್ನ ಗ್ಲಾನ್ಸ್ ಮಾಡಿ, ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಗಳಲ್ಲಿ ಯಾವ್ದು ಬರುತ್ತೆ ಮತ್ತೆ ಮಾಡೆಲ್ ಆಕ್ಸಿಲರಿ ವರ್ಬ್ಸ್ ಗಳಲ್ಲಿ ಯಾವ್ಯಾವ ಬರುತ್ತೆ ಅಂತೇಳಿ ಇಷ್ಟನ್ನು ಸೇರಿಸ್ಕೊಂಡು ನಾವು ಆಕ್ಸಿಲರಿ ವರ್ಬ್ಸ್ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಅಂಡ್ ಇಷ್ಟು ನೆನಪಿದ್ರೆ ನಿಮ್ಗೆ ಓಕೆನಾ. ಟೆನ್ಸ್, ನೆಕ್ಸ್ಟ್ ಟಾಪಿಕ್ ಟೆನ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾವೆಲ್ಲ ಟೆನ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ಕೋತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ.
ಬಿಕಾಸ್ ಅಲ್ಲಿ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇದೆ, ಒಂದೊಂದು ನಾಲ್ಕು ಭಾಗ ಆಗಿ ಡಿವೈಡ್ ಆಗುತ್ತೆ. ಟೋಟಲಿ ವಿ ಹ್ಯಾವ್ 12 ಟೆನ್ಸಸ್. ಆ 12 ಟೆನ್ಸ್ಗಳಂತ ಬಂದಾಗ ಯಾವ ಆಕ್ಸಿಲರಿ ವರ್ಬ್ ಅನ್ನ ಯಾವ ಮೈನ್ ವರ್ಬಿನ ಫಾರ್ಮ್ ಜೊತೆಗೆ, ನಾವು ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ವಲ್ಲ 5 ಫಾರ್ಮ್ಸ್ಗಳು ಬರುತ್ತೆ ಅಂತ ಹೇಳಿ, ಅದರಲ್ಲಿ ಯಾವ್ದ್ರ ಜೊತೆಗೆ ಯಾವ್ದನ್ನ ಇಲ್ಲಿ ಹಾಕಿ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೆನ್ಸ್ ಜೊತೆಗೆ ವರ್ಕ್ ಮಾಡೋದು ಅಂತ ಬಂದಾಗ. ಸೊ ಹಾಗಾಗಿ ಇಷ್ಟು ಫುಲ್ ನಿಮ್ಗೆ ಫೆಮಿಲಿಯರ್ ಆಗಿರ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಟೆನ್ಸ್ ಜೊತೆಗೆ ಮತ್ತೆ ಮೀಟ್ ಮಾಡೋಣ. ಇದನ್ನ ಮತ್ತೆ ನೋಡಿ ಚೆನ್ನಾಗಿ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಟಕ್ ಅಂತ ಗೊತ್ತಾಗ್ಬೇಕು ವರ್ಬ್ಸ್ಗಳು ಯಾವ್ಯಾವ್ದಿದೆ, ಯಾವ್ಯಾವ ಫಾರ್ಮ್ಸ್ ಇದೆ ಅಂತ ಹೇಳಿದ್ರೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.